ತಮ್ಮಯ್ಯ ಸರ್ಗೆ ನನ್ನ ಧ್ವನಿ ತಲುಪ್ತಾ ಇದ್ರೆ, ತಮ್ಮಯ್ಯ ಸರ್ ತಮ್ಮ ವೈಯಕ್ತಿಕವಾಗಿ ಆಫರ್ ಬಂದಿದೆಯೋ ಇಲ್ವೋ ಅನ್ನೋ ಪ್ರಶ್ನೆಗೆ ಹೋಗೋಕ್ ಮುಂಚೆ ನಾನು ಆಗ್ಲೇ ಕೇಳ್ತಾ ಇದ್ದೆ, ನಿಮಗೆ ತಲುಪಲಿಲ್ಲ ನನ್ನ ಧ್ವನಿ. ಸರ್ಕಾರದ ಪ್ರತಿನಿಧಿಯಾಗಿ ತಾವು ಕೂಡ ಇದ್ದೀರಿ, ನಿಮ್ ಪಕ್ಷದ ಒಳಗೆ ಏನೆಲ್ಲ ಆಗ್ತಿರುತ್ತೆ ನಿಮ್ ಗಮನಕ್ಕೂ ಬಂದಿರುತ್ತೆ. ಹೌದಾ ಆಪರೇಷನ್ ಕಮಲ ಆಗ್ತಿರೋದು ನಿಜಾನ ಅಂತ? ನಿಮ್ ವಿಚಾರ ಬಿಡಿ, ಬೇರೆಯವ್ರಿಗೆ ಆಫರ್ ಬಂದಿರೋದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ನೋಡಿ ಮೇಡಮ್, ನಾವು ನಮ್ಮ ಪಾಡಿಗೆ ನಾವು ವಾರಕ್ಕೆ 6 ದಿವಸ ಕ್ಷೇತ್ರದಲ್ಲಿ ಜನರ ಮಧ್ಯೆ ಕೆಲಸ ಮಾಡ್ಕೊಂಡಿದೀವಿ. ನಮಗೆ ಈ ದೊಡ್ಡ ಮಟ್ಟದಲ್ಲಿ ಏನ್ ನಡೀತಿದೆ ನಮಗೆ ಗೊತ್ತಿಲ್ಲ. ನಮ್ಮನ್ನ ಯಾರು ಸಂಪರ್ಕನೂ ಮಾಡಿಲ್ಲ. ನಾವು ಹೇಗೋ ನಮ್ದು 5 ಗ್ಯಾರಂಟಿ ಕೊಟ್ಕೊಂಡು ಸ್ವಲ್ಪ ಸ್ವಲ್ಪ ಅಭಿವೃದ್ಧಿ ಹಣನ ಜನಕ್ಕೆ ತಲುಪಿಸ್ಕೊಂಡು ನಾವು ಜನರ ಮಧ್ಯೆ ಜನರ ಕೆಲಸ ಮಾಡ್ಕೊಂಡಿದೀವಿ. ಸರ್ಕಾರದ ಬಗ್ಗೆ ಈ ದೊಡ್ಡ ಮಟ್ಟದ ಬಗ್ಗೆ ನಮ್ಗೆ ಯಾಕೆ ಮೇಡಮ್ ಚರ್ಚೆ? ನಮ್ಮನ್ನ ಯಾರು ಸಂಪರ್ಕ ಮಾಡೋದಿಲ್ಲ, ಏನೂ ಇಲ್ಲ. ನಾವೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವರು. ನಮ್ಮಂತರ ಮೇಲೆ ಯಾಕೆ ಈ ರೀತಿ ಅವರು ಹೇಳಿದ್ರು? ಅವ್ರು ಯಾರು ಆರೋಪ ಮಾಡಿದಾರೆ ಅವ್ರನ್ನ ಕೇಳ್ಬೇಕು ಬಿಟ್ರೆ ನಮ್ಮನ್ನ ಕೇಳಿ ನಮ್ಗೆ ಏನ್ ಗೊತ್ತು ಮೇಡಮ್? ನಾವು ಈಗ ಗಣಿಕಾ ರವಿ ಅವ್ರು ಒಬ್ರು ಮಾತಾಡಿದ್ರೆ ತಮ್ಮಯ್ಯ ಸರ್ ಬಹುಶಃ ಇಷ್ಟು ದೊಡ್ಡದು ಆಗ್ತಿತ್ತೋ ಇಲ್ಲೋ. ಈಗ ರಾಜು ಸರ್ ಹೇಳ್ತಾ ಇದ್ದ ಹಾಗೆ 3-4 ಸತಿ ಹಿಂಗ್ ಹೇಳ್ಬಿಟ್ಟಿದ್ದಾರೆ. ಬಟ್ ಮುಖ್ಯಮಂತ್ರಿಗಳು ಬಹಿರಂಗ ವೇದಿಕೆಯಲ್ಲಿ ಹೇಳ್ತಾರೆ 50 ಜನ ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಒಬ್ಬೊಬ್ರಿಗೆ 50 ಕೋಟಿ ಕೊಡಕ್ ರೆಡಿ ಇದ್ದಾರೆ ಅಂತ. ಗೊತ್ತಿಲ್ಲ ಮೇಡಮ್, ನಾವು ನಮ್ ಕ್ಷೇತ್ರದಲ್ಲಿ ಜನರ ಮಧ್ಯೆ ಓಡಾಡ್ಕೊಂಡಿದೀವಿ. ನಾವ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡೋಣ? ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕ. ನಾವು ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಜನ ಅಧಿಕಾರ ಕೊಟ್ಟಾರೆ, 136 ಜನ ಗೆದ್ದಿದೀವಿ. ನಾವು ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂಡಿದೀವಿ ಬಿಟ್ರೆ ಈ ರೀತಿ ಯಾವ್ದು ಯೋಚನೆ ಮಾಡಕ್ಕೆ ನಮ್ಮ ಹತ್ರ ಸಮಯನೂ ಇಲ್ಲ, ನಾನು ಅದಕ್ಕೆ ಹೋಗೋದು ಇಲ್ಲ. ಈಗ ತಾವು ಬಿಜೆಪಿಯಲ್ಲೇ ಇದ್ದವರು, ಬಿಜೆಪಿಯಲ್ಲಿ ಈಗಲೂ ಕೂಡ ಉತ್ತಮ ಸ್ನೇಹಿತರು ತಮ್ಗೆ ಇರಬಹುದು. ಆ ಮಾತುಕತೆ ಆಗೋ ಸಂದರ್ಭದನ್ನೇ ಹಿಂಗೇನಾದ್ರೂ ಇದು ಆಫರ್ ಮಾತುಕತೆ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆ ಆಗ್ತಿದ್ಯೋ ಹೆಂಗೆ ಅಂತ? ಇನ್ ಪರ್ಟಿಕ್ಯುಲರ್ ನಿಮ್ಮ ಹೆಸರು ಯಾಕೆ ಬಂತು ಅಂತ? ನೋಡಿ ಮೇಡಮ್, ಈಗ ನಾನು 17 ವರ್ಷ ಬಿಜೆಪಿಲಿ ಇದ್ದೆ. ನಾನ್ ಯಾವ್ದಾರ ಮದುವೆಗೆ ಹೋದ್ರೆ, ಯಾವ್ದಾರ ಹೋಟ್ಲಲ್ಲಿ ಊಟಕ್ಕೆ ಹೋದ್ರೆ, ಯಾವ್ದಾರ ಗೃಹ ಪ್ರವೇಶಕ್ಕೆ ಹೋದ್ರೆ ಅಲ್ಲಿ ಅಥವಾ ವಿಧಾನಸಭೆ ಅಧಿವೇಶನದಲ್ಲಿ ಬಿಜೆಪಿ ಶಾಸಕರು ಬಿಜೆಪಿ ನಾಯಕರು ಸಿಕ್ಕರೆ ಆಸ್ ಯೂಶುವಲ್ ಮಾತಾಡಿಸ್ತೀವಿ. ಅದನ್ನ ಬಿಟ್ರೆ ಬೇರೆ ಏನು ಇಲ್ಲ ನಮ್ಗೆ. ರೈಟ್ ಸರ್, ಮಾತಾಡ್ತೀನಿ, ಸಂಪರ್ಕದಲ್ಲಿ ಇರಿ ದಯಮಾಡಿ. ಇನ್ನೊಂದು 2 ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬೇಕು ನನಗೆ. ರಾಮಕೃಷ್ಣ ಸರ್, ಅಂದ್ರೆ ಒಂದು ಉತ್ತಮವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ಮಾತುಗಳೇ ಬರಬಾರ್ದು ಅಂತ. ಶಾಸಕರ ಖರೀದಿ ಅಂತೆ, ಆಪರೇಷನ್ ಕಮಲ ಅಂತೆ, ಹಿಂಬಾಗಿಲಿನಿಂದ ಸರ್ಕಾರ ರಚನೆ, ಅದ್ರಲ್ಲಿ ಸುಳ್ಳೆಷ್ಟು ಸತ್ಯ ಎಷ್ಟು ತರ್ಕ ಬೇರೆ. ಬಟ್ ಇಂಥ ಚರ್ಚೆಗಳ ವೇದಿಕೆಗೆ ಹತ್ತಲೇಬಾರ್ದು ಅಂತ. ಬಟ್ ಇದು ಕಾನ್ಸ್ಟೆಂಟ್ ಆಗಿ ಒಬ್ಬ ಮುಖ್ಯಮಂತ್ರಿಯಿಂದ, ಸಚಿವರಿಂದ ಎಲ್ಲರ ಬಾಯಲ್ಲೂ ಕಾನ್ಸ್ಟೆಂಟ್ ಆಗಿ ಬರ್ತಿದೆ. ಈಗ ತಮ್ಮಯ್ಯನವ್ರು ಏನ್ ಹೇಳಿದ್ದಾರೆ, ಇಟ್ಸ್ ಎ ರಿಯಲ್ ಸ್ಲ್ಯಾಪ್ ಆನ್ ಸಿದ್ದರಾಮಯ್ಯಸ್ ಫೇಸ್. ಆಕ್ಚುಲಿ ಮುಖ್ಯಮಂತ್ರಿಗಳು ಈ ಮಾತನ್ನು ಹೇಳ್ತಾ ಇದ್ದಾರೆ. ಅವರ ಲಿಸ್ಟ್ ನಲ್ಲಿ ಖಂಡಿತ ಇವ್ರ ಹೆಸರು ಕೂಡ ಇತ್ತು. ಅವ್ರು ಎಷ್ಟು ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ. ಪಾಪ ನಾವು MLA ಆಗಿದ್ದೀವಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಏನ್ ಕೆಲಸ ಮಾಡಬೇಕು ಅದನ್ನ ಮಾಡ್ಕೊಂಡಿರ್ತೀವಿ, ಇಂಥವೆಲ್ಲ ಅದರ ದೊಡ್ಡ ಲೆವೆಲ್ ನಡೆಯುತ್ತೆ ಅಂತ ಹೇಳಿ. ಸೊ ಇಂಥ ಒಂದು ಅಲಿಗೇಷನ್ ಮಾಡೋ ಬದಲು ಸಿದ್ದರಾಮಯ್ಯನವ್ರು ಯೋಚನೆ ಮಾಡೋದು ಬೇಡವಾ? ಐ ಮೀನ್ ಇಟ್ ಈಸ್ ಡೌನ್ ಗ್ರೇಡಿಂಗ್ ಹಿಮ್ಸೆಲ್ಫ್. ಅವರ ಬಾಯಿಂದ ಇಂಥ ಮಾತು ಬರ್ಬೇಕಾದ್ರೆ ಜವಾಬ್ದಾರಿ ಸ್ಥಾನದಲ್ಲಿರೋರು ಅವ್ರ ಬಗ್ಗೆ ಯೋಚನೆ ಮಾಡಬೇಕು, ಇದ್ರ ಕಾನ್ಸಿಕ್ವೆನ್ಸಸ್ ಏನು ಅಂತ ಹೇಳಿ. ಅವ್ರು ಏನ್ ಹೇಳಿದ್ರು, 50 ಜನ ಶಾಸಕರಿಗೆ 50 ಕೋಟಿ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರು, ಅದು ಫೇಲ್ ಆದ್ಮೇಲೆ ಲೋಕಾಯುಕ್ತ ಮೂಲಕ ಮೂಡಾ ಮೂಲಕ ನನ್ನ ಮೇಲೆ ಇದು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ. ಮೂಡಾ ಕೇಸು ಹೆಂಗ್ ಬಂದಿದ್ದು? ಬಿಜೆಪಿ ಅವ್ರು ಮಾಡಿಸಿದ್ದ. ಇಟ್ ಇಸ್ ಅ ಹೈಕೋರ್ಟ್ ಆರ್ಡರ್. ಹೈಕೋರ್ಟ್ ಡಿಸೈಡ್ ಮಾಡಿದ್ಮೇಲೆ ಲೋಕಾಯುಕ್ತಕ್ಕೆ ಬಂದಿದೆ. ಲೋಕಾಯುಕ್ತ ಅದ ಕೇಸನ್ನು ತಗೊಂಡಿದೆ. ಅವ್ರಿಗೆ ಎಷ್ಟು ಒಂದ್ ರೀತಿ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಅಂದ್ರೆ, ಈಸ್ ಟ್ರೈಂಗ್ ಟು ಸೇ ಆಲ್ ಕೈಂಡ್ಸ್ ಆಫ್ ಥಿಂಗ್ಸ್. ಸೊ ಈ ಒಂದು ಅಲಿಗೇಷನ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ತಲೆ ಬುಡ ಇಲ್ಲ ಅಂತ ನನಗನ್ಸುತ್ತೆ. ಇದ್ರೆ ಅವ್ರು ಖಂಡಿತ ಅದನ್ನ ಜನಗಳ ಮುಂದೆ ಇಡಬೇಕು. ಇಲ್ಲದಿದ್ರೆ ಜನ ಅವ್ರ ಬಗ್ಗೆ ಅಪಹಾಸ್ಯ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಬಿಜೆಪಿ ಈಗ ಅದೊಂದು ಆಪರೇಷನ್ ಕಮಲ ಮಾಡುವಂತ ಸ್ಥಿತಿಯಲ್ಲೂ ಇಲ್ಲ. ಮಾಡಕ್ ಹೋದ್ರೆ ಅವ್ರು ಮೂರ್ಖರಾಗ್ತಾರೆ. ಅವ್ರು ಖಂಡಿತ ಮೂರ್ಖರಾಗ್ತಾರೆ. ಯಾಕಂದ್ರೆ 136 ಜನ MLA ಇರೋ ಕಡೆ ನೀವು ತಗೊಂಡು 50-60 ಜನ MLA ಅಂತ ತೊಗೊಳ್ಳಿಕ್ಕಾಗತ್ತಾ? ಅಂಡ್ ಐ ಥಿಂಕ್ ದೇ ವುಡ್ ಹವ್ ಲರ್ನ್ ಟು ಲೆಸನ್. 2019 ಏನ್ ಮಾಡಿದ್ರು, ಅವಾಗ ಒಂದು ಆಪರೇಷನ್ ಕಮಲ ಮಾಡಿ ಒಂದಷ್ಟು ಜನ ಸೇರಿಸ್ಕೊಂಡು ಅವರು ಸೋಮಶೇಖರ್, ರಮೇಶ್ ಜಾರಕಿಹೊಳಿ, ಮುನಿರತ್ನ ಅಂತ ರತ್ನಗಳನ್ನ ಸೇರಿಸ್ಕೊಂಡು ಅವ್ರ ಪಕ್ಷ ಏನಾಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ. ಈಗ ಅವ್ರಿಗೆ ಗೊತ್ತಾಗಿರ್ಬೇಕು ಆ ರತ್ನಗಳು ಬಂದ ಮೇಲೆ ನಮ್ಮ ಪಕ್ಷ ಏನಾಯ್ತು ಅಂತ ಹೇಳಿ. ಇನ್ನೊಂದು ಸರ್ತಿ ಆ ರತ್ನಗಳನ್ನ ಒಳಗಡೆ ಸೇರಿಸುವಂತ ಪ್ರಯತ್ನ ಅವ್ರು ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಬಟ್ ರಾಮಕೃಷ್ಣ ಸರ್, ಈ ಮುಖ್ಯಮಂತ್ರಿಗಳ ಹೇಳಿಕೆ ಕೊಟ್ಟಿದ್ದ ದಿನವೂ ನಾವು ಇದೇ ಟಾಪಿಕ್ ಅಲ್ಲಿ ಚರ್ಚೆಗೆ ಕೈಗೆತ್ಕೊಂಡಿದ್ವಿ. ಮಹಾಭಾರತದಲ್ಲಿ ಆಗ ಬಂದವರು ಹೇಳ್ತಾ ಇದ್ರು ನೋಡಿ, ಅಂದ್ರೆ ಕಾಂಗ್ರೆಸ್ ವಕ್ತಾರರ ಮಾತು, ಬಿಜೆಪಿಯ ಟ್ರ್ಯಾಕ್ ರೆಕಾರ್ಡೇ ಹಂಗಿದೆ, ಮಹಾರಾಷ್ಟ್ರದಲ್ಲಿ ಆಗಿದ್ದೇನು, ನಮ್ಮಲ್ಲಿ ಹಿಂದಾಗಿದ್ದೇನು, ಅವ್ರ ಟ್ರ್ಯಾಕ್ ರೆಕಾರ್ಡೇ ಹಿಂಗೆ, ಹಂಗಾಗಿ ನಾವು ಸಾರಾಸಟ್ಟಾಗಿ ಆಪರೇಷನ್ ಕಮಲಕ್ಕೆ ಪ್ರಯತ್ನ ಆಗ್ತಿಲ್ಲ ಅಂತ ಹೇಳಿ ನಾವು ತಳ್ಳ ಹಾಕೋಂಗೇ ಇಲ್ಲ ಅಂತ ವಾದ. ಟ್ರ್ಯಾಕ್ ರೆಕಾರ್ಡ್ ಅಲ್ಲಿ ಫೇಲ್ಯೂರ್ ಆಗಿದೆಯಲ್ಲ, ಫೇಲ್ಯೂರ್ ಆದ್ಮೇಲೆ ಅಟ್ಲೀಸ್ಟ್ ಜನ ಸ್ವಲ್ಪ ಬುದ್ಧಿ ಕಲ್ತ್ಕೋತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ 2019 ಮಾಡಿ ಅವರು 2023 ಅದನ್ನು ಅನುಭವಿಸಿದ್ದಾರೆ. ಅದೇ ಕೆಲಸವನ್ನ ತಿರ್ಗಾ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ, ಯಾಕಂದ್ರೆ ಅಂಡ್ ಇಟ್ಸ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಅವಾಗಾದ್ರೆ 2019
ಒಂದು ಏನೋ ಪರಿಸ್ಥಿತಿ ಆ ರೀತಿ ಇತ್ತು. ದೇರ್ ವಾಸ್ ನಾಟ್ ಎ ಸ್ಟೇಬಲ್ ಗವರ್ಮೆಂಟ್. ಇದೇ ಸಿದ್ದರಾಮಯ್ಯನವರು ಅದೇ ಗವರ್ಮೆಂಟ್ ನಮ್ಮದೇ ಗವರ್ಮೆಂಟ್ ಅನ್ನ ಬೆಳೆಸ್ಲಿಕ್ಕೆ ತಯಾರಾಗಿದ್ರು. ಅವರ ಸಹಾಯ ಕೂಡ ಇತ್ತು. ಅದರಿಂದ ಬೆಳೆಸ್ಲಿಕ್ಕೆ ಆಯ್ತು. ಈಗ ಅಂತ ಪರಿಸ್ಥಿತಿ ಇಲ್ಲ. ಮೇ ಬಿ ಈಗ ಅವ್ರು ಸಿಎಂ ಗಿರಿ ಹೋಗೋದ್ರಿಂದ ಬಹುಶಃ ಆತರ ಏನಾದ್ರು ಹೊಸ ಪ್ಲಾನ್ ಏನೋ ಮಾಡಿದಾರೋ ಏನೋ ಗೊತ್ತಿಲ್ಲ ಸರ್. ಪ್ರಿಯಾಂಕ್ ಖರ್ಗೆ ಅವರು ಬಹಳ ಒಂದು ವಿಭಿನ್ನವಾದ ಹಾಗೆ ಇಂಟ್ರೆಸ್ಟಿಂಗ್ ಆದ ಆಯಾಮ ಕೊಟ್ಬಿಟ್ಟಿದ್ದಾರೆ ಇಡೀ ಈ ಆಪರೇಷನ್ ಕಮಲ ಅನ್ನೋ ಅಲಿಗೇಷನ್ಗೆ. ಆ ಬ್ರೇಕಿಂಗ್ ನೋಡಿ ಪ್ರಿಯಾಂಕ್ ಖರ್ಗೆ ಅವರ ಆ ಹೇಳಿಕೆಯನ್ನು ಗಮನಿಸಿ ಅದ್ರ ಬಗ್ಗೆ ಚರ್ಚೆ ಮಾಡಬಹುದಾ ಅಂತ ಹೇಳಿ. ಮೊದಲು ಇಡಿ ಮೂಲಕ ಟ್ರೈ ಮಾಡ್ತಾರಂತೆ, ಆಮೇಲೆ ಐಟಿನ ಫೀಲ್ಡ್ ಇಳಿಸ್ತಾರಂತೆ. ಅದ್ ಯಾವುದಕ್ಕೂ ಭಕ್ತಿಲ್ಲ ಅಂದಾಗ ರಾಜ್ಯಪಾಲರ ಕಚೇರಿಯನ್ನ ಕೂಡ ಬಿಜೆಪಿಯವರು ದುರುಪಯೋಗ ಮಾಡ್ತಾರಂತೆ. ಇದ್ಯಾವುದೂ ಆಗ್ತಿಲ್ಲ ಅಂತಂದಾಗ ಸತತವಾಗಿ ಹಿಂಗೆಲ್ಲ ಮಾಡಿ ಸರ್ಕಾರವನ್ನ ಅಸ್ಥಿರ ಮಾಡೋ ಯತ್ನ ಮಾಡ್ಲಾಗತ್ತೆ. ಅದ್ಯಾವುದೂ ಆಗ್ತಿಲ್ಲ ಅಂದಾಗ ಹಿಂಗೆ ಕೋಟಿ ಕೋಟಿ ಆಫರ್ ಕೊಟ್ಟು ಶಾಸಕರನ್ನ ಸೆಳೆಯೋ ಪ್ರಯತ್ನ ಮಾಡ್ತಾರೆ. ಎಐಸಿಸಿ ನಾಯಕನ ಪುತ್ರ ಪ್ರಿಯಾಂಕ್ ಖರ್ಗೆ ಸಚಿವರು ಮಾಡಿರೋ ಗಂಭೀರ ಆರೋಪ ಇದು. ಕೇಳಿಸ್ಕೊಳ್ಳಿ ಪ್ರಿಯಾಂಕ್ ಖರ್ಗೆ ಅವ್ರ ಮಾತು. ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಎಲ್ಲೆಲ್ಲಿ ಬಿಜೆಪಿ ರಾಜ್ಯ ಬಿಜೆಪಿ ವೀಕ್ ಇದೆ ಅಲ್ಲಿ CBI IT ED ಮಾಡ್ತಾರೆ ಫಸ್ಟ್. ಅದು ವರ್ಕೌಟ್ ಆಗಿಲ್ಲ ಅಂದ್ರೆ ಗವರ್ನರ್ ಕಚೇರಿ ಮಾಡ್ತಾರೆ. ಅದೆಲ್ಲಾನು ಕೂಡ ನೋಡಿದೀವಲ್ಲ, ಕೇರಳ, ತಮಿಳ್ನಾಡು, ಜಾರ್ಖಂಡ್, ಡೆಲ್ಲಿ, ಈಗ ಕರ್ನಾಟಕ. ಸೊ ಒಂದ್ ಕಡೆ ಶಾಸಕರನ್ನ ಸೆಳೆಯಕ್ಕೂ ಮಾಡ್ತಾರೆ, ಖರೀದಿ ಮಾಡಕ್ಕೂ ಮಾಡ್ತಾರೆ, IT ED ಹೆದರಿಕೆನೂ ಕೊಡ್ತಾರೆ, ಮತ್ತೆ ಗವರ್ನರ್ ಕಚೇರಿನೂ ದುರುಪಯೋಗ ಮಾಡ್ಕೊತಾರೆ. ಇದು ಸಾಕ್ಷಿ ಇದೆ, ಕರ್ನಾಟಕದ ಜನರು ಸಾಕ್ಷಿ ಇದ್ದಾರೆ ಇದಕ್ಕೆ. ಸೊ ಆದ್ರಿಂದ ಅವ್ರು 50 ಕೋಟಿ 100 ಕೋಟಿ 200 ಕೋಟಿ ಆಫರ್ ಮಾಡಿದ್ರು ಏನೋ ಆಶ್ಚರ್ಯ ಇಲ್ಲ. ಎಲೆಕ್ಟ್ರಲ್ ಬಾಂಡ್ಸ್ ಏನಕ್ಕೆ ಮಾಡಿರೋದು? ಅದಕ್ಕೆ ತಾನೇ ಮಾಡಿರೋದು. ಅದು ಸುಪ್ರೀಂ ಕೋರ್ಟ್ ಅವ್ರು ಚೀಮಾರಿ ಹಾಕಿದ್ರೆ ಮರ್ತೋಗ್ಬಿಟ್ಟಿದಾರ. ಇಷ್ಟೆಲ್ಲ ದುಡ್ಡು ಬರ್ತಾ ಇರೋದು ಹೇಗೆ ಸರ್ ಇವರಿಗೆ? ಅದಾನಿ ಅವರು ಕೂತ್ಕೊಂಡು ಮಹಾರಾಷ್ಟ್ರ ಸರ್ಕಾರನ ಬೀಳಿಸ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಬಿಜೆಪಿ ಹೋಗುತ್ತೆ ಅಂದ್ಬಿಟ್ಟು ಆಗ್ಲೇ ಅದಕ್ಕೆ ದಾಖಲೆಗಳಿದೆ. ಸೊ ಆದ್ರಿಂದ ಅವರು ಆಫರ್ ಮಾಡೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಆದ್ರೆ ನಮ್ಮವ್ರು ಯಾರು ಹೋಗ್ತಾ ಇಲ್ಲ. ಕೋಟಿ ಇದ್ದಿದ್ದು ಪ್ರಿಯಾಂಕ್ ಖರ್ಗೆ ಅವ್ರ ಬಾಯಲ್ಲಿ 200 ಕೋಟಿ ಆಯ್ತು. ಬಟ್ ಅಲ್ಲಿಗೆ ಹೋಗೋದು ಬೇಡ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.